ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಏನು 28ನೇ ಕ್ವಶನ್ ತಗೊಂಡಿದ್ವಿ ಅದರ ಚಾಯ್ಸ್ ಇರ್ತಕ್ಕಂಥದ್ದು ಮೌಲ್ಯೀಕರಿಸಿ ಅಂತ ಕೊಟ್ಟಿದ್ದಾನೆ. ಟ್ಯಾನ್ 60 ಡಿಗ್ರಿ, ಕಾಟ್ 60 ಡಿಗ್ರಿ, 60 ಸೀಕೆಂಟ್ 60 ಡಿಗ್ರಿ, 2 ಸೈನ್ 90 ಡಿಗ್ರಿ, ಹಾಗೆ -1 ಕಾಸ್ ಸ್ಕ್ವೇರ್ 45 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದೇಳಿದ್ರೆ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನೋಡೋಣ. ಟ್ಯಾನ್ 60 ಡಿಗ್ರಿಯ ಬೆಲೆ √3, ಹಾಗೆಯೇ ಕಾಟ್ 60 ಡಿಗ್ರಿಯ ಬೆಲೆ 1/√3. ನೆಕ್ಸ್ಟ್ ಬಂತು ಸೀಕೆಂಟ್ 60 ಡಿಗ್ರಿ, ಇದರ ಬೆಲೆ 2. ಹಾಗೆಯೇ ಸೈನ್ 90 ಡಿಗ್ರಿ ಬೆಲೆ 1. ಹಾಗೆಯೇ ಕಾಸ್ 45 ಡಿಗ್ರಿ ಇಸ್ ಈಕ್ವಲ್ ಟು 1/√2. ಇದು ಬೆಲೆ ಇರ್ತಕ್ಕಂಥದ್ದು. ಈ ಬೆಲೆಗಳನ್ನು ನಾವು ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕೆ ಅನ್ವಯಿಸೋಣ. ಟ್ಯಾನ್ 60 ಡಿಗ್ರಿ ಡಿವೈಡ್ ಬೈ ಕಾಟ್ 60 ಡಿಗ್ರಿ ಪ್ಲಸ್ ಸೀಕೆಂಟ್ 60 ಡಿಗ್ರಿ ಡಿವೈಡ್ ಬೈ 2 ಸೈನ್ 90 ಡಿಗ್ರಿ ಮೈನಸ್ 1 ಕಾಸ್ ಸ್ಕ್ವೇರ್ 45 ಡಿಗ್ರಿ. ಟ್ಯಾನ್ 60 ಡಿಗ್ರಿ √3 ಡಿವೈಡ್ ಬೈ ಕಾಟ್ 60 ಡಿಗ್ರಿ 1/√3, secant 60 degree 2, sin 90 degree 1 minus 1/45 degree 1√2 whole square. ಅಲ್ಲಿಗೆ √3 ಇರ್ತಕ್ಕಂಥದ್ದನ್ನ ಅಂದರೆ √3 ಇಂಟು 1/√3 ಇದೆ. ಅಂದರೆ ಡಿವೈಡ್ ಬೈ ಇರ್ತಕ್ಕಂಥದ್ದನ್ನ ಇಂಟು ಮಾಡಿದರೆ ಇದೇನಾಗುತ್ತೆ, ಮೇಲ್ಗಡೆ ಭಾಗಕ್ಕೆ ಬರುತ್ತೆ. ಅಲ್ಲಿಗೆ √3 ಇಂಟು √3/1 ಆಗುತ್ತೆ. ಪ್ಲಸ್ 2 ಇಂಟು 1 2 ಆಯಿತು, ಮೈನಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 1/2 ಆಗುತ್ತೆ. ಅಲ್ಲಿಗೆ √3 ಇಂಟು √3 ಹೋಲ್ ಸ್ಕ್ವೇರ್ ಡಿವೈಡ್ ಬೈ n, 2 ಕ್ಯಾನ್ಸಲ್, 1 ಮೈನಸ್ ಇದು ಮೇಲ್ಗಡೆಗೆ ಬರ್ತಕ್ಕಂಥದ್ದು 1 ಇಂಟು 2/1 ಆಯ್ತು. ಅಲ್ಲಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು 3 ಪ್ಲಸ್ 1 ಮೈನಸ್ 2 ಅಲ್ಲಿಗೆ 3 ಪ್ಲಸ್ 1 4 ಮೈನಸ್ 2 ಇಸ್ ಈಕ್ವಲ್ ಟು 2. ಇದು ಇದರ ಮೇಲೆ ಬರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ 2 -2 ಮತ್ತು 7 -4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ರೇಖಾಖಂಡವನ್ನು ತಗೊಂಡ್ರೆ ಅಂದರೆ ಒಂದು ರೇಖಾಖಂಡವನ್ನು ಇಟ್ಕೊಳ್ಳೋಣ. ಇದರಲ್ಲಿ ಬೆಲೆ ಇರ್ತಕ್ಕಂಥದ್ದು ಯಾವುದು? A 2, -2, B -7/4. ಅದನ್ನೇ ಇಲ್ಲಿ ಬರ್ಕೊಳ್ಳೋಣ. A 2, -2, ಇಲ್ಲಿ B ಬೆಲೆ -7 4 ಆಯಿತು. ಇಲ್ಲಿ ತ್ರೈಭಾಜಕ ಅಂದರೆ 3 ಭಾಗ ಇರ್ತಕ್ಕಂಥದ್ದು, ಅದು ಸಮ 3 ಭಾಗವನ್ನು ತಗೊಂಡ್ರೆ P, ಹಾಗೆಯೇ ಇನ್ನೊಂದು Q ಅಂತ ಇಟ್ಕೊಳ್ಳೋಣ, ಅಥವಾ ದೊಡ್ಡದನ್ನು ತಗೊಳ್ಳೋಣ, Q ಅಂತ ಇಟ್ಕೊಳ್ಳೋಣ. ಈಗ P ಬೆಲೆ ಮತ್ತು Q ಬೆಲೆಗಳನ್ನು ತಗೊಳ್ಳೋಣ. ಅದಕ್ಕೇನು ಮಾಡೋಣ? ಕೊಟ್ಟಿರ್ತಕ್ಕಂಥ ರೇಖಾಖಂಡದಲ್ಲಿ AP ರೇಖಾಖಂಡದಲ್ಲಿ P ಮತ್ತು Qಗಳು ಬಿಂದುಗಳು. ಅವು ಹೇಗಿದ್ದಾವೆ ಅಂದರೆ AP = P
ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಪಿ, ಒಂದಕ್ಕೊಂದು ಸಮ ಇರ್ತಕ್ಕಂಥವು. ಮೊದಲನೇದಾಗಿ ಪಿ ಅನ್ನು ತಗೊಂಡ್ರೆ ಇದು ಒಂದು, ಇದು ಒಂದು, ಇದು ಒಂದು ಅಂತ ಇಟ್ಕೊಳ್ಳೋಣ. ಈಗ ಪಿ ಯು ಎ ಬಿಯನ್ನು ನಾವೇನು ಮಾಡ್ತೀವಿ, ಎ ಬಿ ಪಿ ಅಂತ ತಗೊಂಡ್ರೆ ಇದು 1+1 2 ಆಗುತ್ತೆ. ಇದು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ನಾವು ತಗೊಳ್ಳೋದಾದ್ರೆ ಇದು 2 ಆಯಿತು, ಇದು 1 ಆಯಿತು. ಅಲ್ಲಿಗೆ 1:2 ಅನುಪಾತದಲ್ಲಿ ವಿಭಾಗಿಸುತ್ತೆ. ನಮಗೆ ಭಾಗ ಪ್ರಮಾಣ ಸೂತ್ರ ತಗೊಂಡ್ರೆ ಪಿ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 m2 x1 ಡಿವೈಡ್ ಬೈ m1 m2 m1 y2 m2 y1 ಡಿವೈಡ್ ಬೈ m1 m2. ಈಗ ಇದರಲ್ಲಿ ಎ ಬೆಲೆಯನ್ನು ತಗೊಳ್ಳೋದಾದ್ರೆ ಎ 2, -2 ಇದನ್ನೇನು ಮಾಡೋಣ, x1 y1. ಬಿ ಬೆಲೆ -7 4 x2 y2. ಹಾಗೆಯೇ m1 m2 ಅಂದರೆ 1:2 ಆಗುತ್ತೆ. ಈ ಬೆಲೆಗಳನ್ನು ಇದಕ್ಕೆ ಹಾಕೊಳ್ಳೋಣ. m1 ಬೆಲೆ 1, x2 ಬೆಲೆ -7 ಪ್ಲಸ್ m2 2, x1 2 ಡಿವೈಡ್ ಬೈ 1+2. ಹಾಗೆಯೇ 1 y2 4 2 into -2 ಡಿವೈಡ್ ಬೈ 1+2 ಆಯಿತು. ಇಸ್ ಈಕ್ವಲ್ ಟು ಇಂಪ್ಲೈಸ್ -7 into 1 -7, 2 4, 1 + 2 3 ಪ್ಲಸ್ 4 1 4, ಸಾರಿ 4 ಪ್ಲಸ್ ಇಂಟು ಮೈನಸ್ 4 3 ಆಯಿತು. ಅಲ್ಲಿಗೆ ಇಸ್ ಈಕ್ವಲ್ ಟು ನಮಗೆ ಬರ್ತಕ್ಕಂಥ ಬೆಲೆ -7ರಲ್ಲಿ 4 ಕಳೆದ್ರೆ -3 ಡಿವೈಡ್ ಬೈ 3. ಹಾಗೆಯೇ ಇದು 4 - 4 ಅಂದರೆ 0/3 ಇಸ್ ಈಕ್ವಲ್ ಟು ಅಲ್ಲಿ ಇಂಪ್ಲಾಯ್ಸ್ 3 1 3 1 ಉಳಿತಕ್ಕಂಥದ್ದು -1 0/anything is 0. ಅಲ್ಲಿಗೆ ಪಿ ಆಫ್ ಎಕ್ಸ್ ವೈ ಬೆಲೆಗಳು -1, 0 ಆಯಿತು. ಅದೇ ಥರನೇ ಕ್ಯೂ ಅನ್ನು ತಗೊಳ್ಳೋಣ. ಎ ಬಿ ಕ್ಯೂ ಅನ್ನು ಎ ಬಿ ರೇಖಾಖಂಡವನ್ನು 2:1, ಯಾಕೆಂದ್ರೆ 1+1 ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಇದು 2 ಆಗುತ್ತೆ, ಇದು 1 ಆಗುತ್ತೆ. 2:1 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದರೆ ಇದೇ ಬೆಲೆನೆ, ಆದರೆ m1:m2 ಏನಾಗುತ್ತೆ, 2:1 ಆಗುತ್ತೆ. ಬೆಲೆಗಳನ್ನು ತಗೊಳ್ಳೋಣ. m1 2 -7 ಪ್ಲಸ್ 1 into 2 ಡಿವೈಡ್ ಬೈ 2+1. ಹಾಗೆಯೇ 2 into 4 ಪ್ಲಸ್ 1 into -2 ಡಿವೈಡ್ ಬೈ 2+1 implies -14 plus 2/3. 8 minus 2/3 implies -12/3, 6/3. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆಗಳು 3 1 3 4 3 1 3 2
-4 ಮತ್ತು 2 ಇವು ನಮಗೆ ಎರಡರ ಬೆಲೆಗಳು, ಪಿ ಬೆಲೆ ಹಾಗೆಯೇ ಇದು ಕ್ಯೂ ಬೆಲೆ ಸಿಗ್ತಕ್ಕಂಥದ್ದು. ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಎ 1.5, ಪಿ 2 4, ಸಿ 9 - 3 ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರದ ಸೂತ್ರದ ಸಹಾಯದಿಂದ ಸಾಧಿಸ್ರಿ ಅಂತ ಕೇಳಿದ್ದಾರೆ. ಇದಕ್ಕೆ ನಾವೇನು ಮಾಡ್ಕೊಳ್ಳೋಣ, ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಇದು ನಮಗೆ ಹೇಗೆ ಇರಬೇಕಪ್ಪ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿಗೆ ಸಮನಾಗಿರ್ಬೇಕು. ಹಾಗಿದ್ರೆ ಮಾತ್ರ ಸರಳ ರೇಖಾಗತವಾಗಿದೆ ಅಂತ ಅರ್ಥ. ಅದಕ್ಕೇನು ಮಾಡೋಣ, ಒಂದು ತ್ರಿಭುಜಾಕಾರವಾಗಿ ತಗೊಂಡು ಅದಕ್ಕೆ ಬೆಲೆಗಳನ್ನು ತಗೊಳ್ಳೋಣ. ಎ ಬೆಲೆ 1,5, ಬಿ 2,4, ಸಿ 9, ಇಲ್ಲಿ ದೂರದ ಸೂತ್ರ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇದು ನಮ್ಮದು ಸೂತ್ರ. ಈ ಬೆಲೆಗೆ ತಗೊಳ್ಳೋಣ. ಈ ಬೆಲೆಯನ್ನು ತಗೊಳ್ಳೋದಕ್ಕೆ ನಮಗೆ ಎ ಬೆಲೆ 1,5 ಇದನ್ನು x1 y1, ಬಿ ಬೆಲೆ 2,4 ಇದು x2 y2. ಈ ಬೆಲೆಗಳನ್ನು ಫಸ್ಟ್ ಹಾಕೋಣ. ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 2 -1 ಹೋಲ್ ಸ್ಕ್ವೇರ್ y2 ಬೆಲೆ 4 -5 ಹೋಲ್ ಸ್ಕ್ವೇರ್ ಇಂಪ್ಲೈಸ್ ಸ್ಕ್ವೇರ್ ರೂಟ್ ಆಫ್ 2ರ 1 ಕಳೆದ್ರೆ 1 ಹೋಲ್ ಸ್ಕ್ವೇರ್, 4ರ 5 ಕಳೆದ್ರೆ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 + 1 ಸ್ಕ್ವೇರ್ ರೂಟ್ ಆಯಿತು. ಇದು ಒಂದೇ ಬೆಲೆ. ಎರಡನೇದು ಬಿ ಸಿ, ಬಿ ಬೆಲೆ ಆಲ್ರೆಡಿ ಬಿ 2 4 ಇದು x1 y1, ಸಿ ಬೆಲೆ 9, -3 ಇಸ್ ಈಕ್ವಲ್ ಟು x2 y2. ಅಲ್ಲಿಗೆ ಬಿ ಸಿ ಸ್ಕ್ವೇರ್ ರೂಟ್ ಆಫ್ 9 - 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ -3 -4 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 9ರ 2 ಕಳೆದ್ರೆ 7 ಸ್ಕ್ವೇರ್ ಪ್ಲಸ್ -7 ಸ್ಕ್ವೇರ್ ಆಯಿತು ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 7 49 ಮೈನಸ್ ಇಂಟು ಮೈನಸ್ ಪ್ಲಸ್ 7 49 ಸ್ಕ್ವೇರ್ ರೂಟ್ ಆಫ್ 98 ಆಯಿತು. 9 18 1 4 8 1 9 ಆಯಿತು. ಉಳಿದಿರ್ತಕ್ಕಂಥದ್ದು ಎ ಸಿ, ಎ ಬೆಲೆ 1 5 x1 y1, ಸಿ ಬೆಲೆ ನಮಗೆ ಬರ್ತಕ್ಕಂಥದ್ದು 9, -3 x2 y2. ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9ರಲ್ಲಿ -1 ಕಳೆದ್ರೆ ಹಾಗೆಯೇ -3 -5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9ರ 1 ಕಳೆದ್ರೆ 8 ಸ್ಕ್ವೇರ್ ಇದು -8 ಸ್ಕ್ವೇರ್ ಆಯಿತು ಇಸ್ ಈಕ್ವಲ್ ಟು 8 8 64 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 8 8 64 ಸ್ಕ್ವೇರ್ ರೂಟ್ ಆಫ್ 128 ಆಯಿತು. ಈಗ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಬೆಲೆ √2, ಬಿ ಸಿ ಬೆಲೆ √9 8, ಎ ಸಿ ಬೆಲೆ √128 ಆಯಿತು. √2 ಬೆಲೆ 1.414 ಇದಾಗುತ್ತೆ. 98 ಬೆಲೆ ಅಂದರೆ 9 81 ಇದು ಬರ್ತಕ್ಕಂಥದ್ದು ಅಂದರೆ 10ಕ್ಕೆ ಬರಲ್ಲ. ಇದು
98 ಅಂತಕ್ಕಂಥದ್ದು. ಸ್ಕ್ವೇರ್ ರೂಟ್ 98 ಇಸ್ ಈಕ್ವಲ್ ಟು 9.999 ಬರುತ್ತೆ. ಯಾಕೆ ಅಂತಂದು ಹೇಳಿದ್ರೆ 100 ಆಗಿದ್ರೆ ಸ್ಕ್ವೇರ್ ರೂಟ್ 100 ಅಂದರೆ ನಮಗೆ 10 ಬರ್ತಕ್ಕಂಥದ್ದು. ಅಲ್ಲಿಗೆ 9.99 ಇಸ್ ಈಕ್ವಲ್ ಟು 128. 128 ಅಂತಂದು ಹೇಳಿದರೆ 11 ಸ್ಕ್ವೇರ್ ಅಂದರೆ 121 ಆಯಿತು. 12 ಸ್ಕ್ವೇರ್ ಅಂತಂದು ಹೇಳಿದರೆ ಅಲ್ಲಿ 144 ಆಗುತ್ತೆ. ಇದು ದೊಡ್ಡದಾಗುತ್ತೆ. ನಮಗೆ 128 ಇರೋದ್ರಿಂದ ಅದರ ಬೆಲೆ 11.313 ಆಗುತ್ತೆ. ಇವೆರಡನ್ನು ಕೂಡಿದರೆ 1.414 9.999 9 4 3 9 1 10 1 11 10 4 14 ಪ್ಲಸ್ 9 1 10 1 11 ಆಯಿತು. ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು 9 4 13 1 9 1 10 1 11 9 ಸಾರಿ ಇದು 8 ಆಗುತ್ತೆ. ಅಲ್ಲಿ 8 ತಗೊಂಡ್ರೆ 8 1 9 4 13 ಆಯಿತು. ಅಲ್ಲಿಗೆ 11.313 ಅಂದರೆ ಅಲ್ಲಿಗೆ ಬಿಂದುಗಳು ಸರಳ ರೇಖಾಗತವಾಗಿವೆ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸುವಿಕೆಯು ಚಿತ್ರದಲ್ಲಿ ತೋರಿಸುವಂತೆ ವೃತ್ತ ತ್ರಿಜ್ಯ ಖಂಡಾಂತರ. ಅಂದರೆ ಇಲ್ಲಿ ವೃತ್ತ ಇರ್ತಕ್ಕಂಥದ್ರಲ್ಲಿ ತ್ರಿಜ್ಯಾಂತರ ಖಂಡ ಈ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ತಗೊಂಡ್ರೆ ಇದನ್ನ ಓ ಎ ಬಿ ಅಂತ ತಗೊಳ್ಳೋಣ. ಈ ಪೀಸ್ ಏನಿದೆಯೋ ಇದು ಈ ಆಕಾರದಲ್ಲಿ ಇರ್ತಕ್ಕಂಥದ್ದು. ಅದರ ತ್ರಿಜ್ಯ 21 ಸೆಂಟಿಮೀಟರ್ ಇದೆ. ಕೋನ 120 ಡಿಗ್ರಿ ಇದೆ. ಬೀಸಣಿಗೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಅಂದರೆ ಟೋಟಲ್ ಆಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಬರುತ್ತೆ. ತಂತಿಯ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಅಲ್ಲಿ ತಂತಿಯ ಉದ್ದ ಅಂತಂದು ಹೇಳಿದರೆ ನಮಗೆ ಕಂಸದ ಉದ್ದ ಮತ್ತು ತ್ರಿಜ್ಯದ ಉದ್ದ ಎರಡು ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥದ್ದು ಈ ಕಂಸದ ಉದ್ದವನ್ನು ತಗೋಬೇಕು, ಅದರ ಜೊತೆಗೆ ತ್ರಿಜ್ಯದ ಉದ್ದವನ್ನು ಕೂಡ ತಗೋಬೇಕಾಗುತ್ತೆ. ಹಾಗಾಗಿ ಅದನ್ನು ತಗೊಳ್ಳೋಣ. ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆ ಬಟ್ಟೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದಕ್ಕೆ ಸಮನಾಗಿರ್ತಕ್ಕಂಥದ್ದು. ಅಲ್ಲಿಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಅದರಲ್ಲಿ θ ಬೆಲೆ 120 ಡಿಗ್ರಿ, ಆರ್ ಬೆಲೆ 21 ಸೆಂಟಿಮೀಟರ್. ಅಲ್ಲಿಗೆ 120 ಬೈ 360 ಡಿಗ್ರಿ ಇಂಟು ಪೈ ಬೆಲೆ 22/7, ಆರ್ ಬೆಲೆ 21 ಇಂಟು 21. ಅಲ್ಲಿಗೆ ಏನಾಯಿತು 0 0 12 ಒಂದ್ಲೆ 12 ಮೂರ್ಲೆ, ಅಲ್ಲಿಗೆ 7 ಒಂದ್ಲೆ 7 ಮೂರ್ಲೆ 3 3 ಕ್ಯಾನ್ಸಲ್ ಆಯಿತು. ಉಳಿತಕ್ಕಂಥದ್ದು 22 ಇಂಟು 21 ಉಳಿದಿದೆ. ಇವೆರಡನ್ನು ಕೂಡ ತಗೊಂಡ್ರೆ ಗುಣಿಸಿದರೆ 22 ಇಂಟು 21 2 2 2 4, ಅಲ್ಲಿ 2 2 2 4, ಅಲ್ಲಿಗೆ 2 4 2 6 4 ಇಸ್ ಈಕ್ವಲ್ ಟು 462 ಸೆಂಟಿಮೀಟರ್ ಸ್ಕ್ವಯರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ್ದು. ಹಾಗಾದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ತಂತಿಯ ಉದ್ದ, ಬೀಸಣಿಗೆಗೆ ಬೇಕಾಗಿರ್ತಕ್ಕಂಥ ತಂತಿಯ ಉದ್ದವನ್ನು ತಗೊಳ್ಳೋದಾದರೆ ಅದೆಷ್ಟು ಬರುತ್ತೆ ನೋಡೋಣ. ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ
ಕಂಸದ ಉದ್ದ ಇಂಟು ಪ್ಲಸ್ 2 ತ್ರಿಜ್ಯ. ಅಂದರೆ ಇಲ್ಲಿ ಇದೊಂದು ತ್ರಿಜ್ಯ ಇದೆ, ಇದೊಂದು ತ್ರಿಜ್ಯ ಇದೆ, ಎರಡರ ಉದ್ದವನ್ನು ಕೂಡ ನಾವು ತಗೋಬೇಕಾಗುತ್ತೆ. ಅಲ್ಲಿಗೆ ಫಾರ್ಮುಲಾ ತಗೊಂಡ್ರೆ ಥೀಟಾ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಪ್ಲಸ್ 2r. ಅಲ್ಲಿಗೆ ನಮಗೆ ಬೆಲೆ is equal to 120 360 2 into 22 by 7 into 21 plus 2 into 21 ಆಯಿತು. ಅಲ್ಲಿಗೆ 0 0 12 ಒಂದ್ಲೆ 12 ಮೂರ್ಲೆ, ಅಲ್ಲಿಗೆ 7 ಒಂದ್ಲೆ 7 ಮೂರ್ಲೆ 3 3 ಕ್ಯಾನ್ಸಲ್. ಇಲ್ಲಿ ಉಳಿತಕ್ಕಂಥದ್ದು 22 ಇಂಟು 2 44 ಪ್ಲಸ್ 21 ಇಂಟು 2 2 4 42 ಆಯಿತು. ಅಲ್ಲಿಗೆ 4 2 6 4 4 8 86 ಸೆಂಟಿಮೀಟರ್ ನಮಗೆ ಲೋಹದ ತಂತಿಯ ಉದ್ದವನ್ನು ಬೇಕಾಗಿರ್ತಕ್ಕಂಥದ್ದು. ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನೋಡೋಣ. ಎಲ್ಲರಿಗೂ ಕೂಡ ಧನ್ಯವಾದ.